ಸಂಭೂಹತಿ ನೀವು? ಹಾ ಗುರು, ನಮ್ಮ ರಾಜನ ಕಡೆಯಿಂದ ಒಂದು ವಿಶೇಷ ಸುದ್ದಿ ಇದೆ. ಅವರು ಸ್ವಲ್ಪ ದಿನದ ಹಿಂದೆ ಒಂದು ಮೇಕೆನ ದತ್ತು ತಗೊಂಡಿದ್ರು. ಈಗ ಅವರ ಸ್ವಯಂವರ ಇಟ್ಟಿದ್ದಾರೆ. ಒಂದ್ ವೇಳೆ ನಿಮ್ಮ ಕಾಡಲ್ಲಿ ಯಾವ್ದಾದ್ರು ಪ್ರಾಣಿಗೆ ಮದ್ವೆ ಮಾಡ್ಕೋಬೇಕು ಅಂದ್ರೆ ಹಂಗ ಸ್ವಯಂವರಕ್ಕೆ ಬರಬಹುದು. ಅರೆ ಆದ್ರೆ ಹುಡುಗಿ ಯಾರು? ಸಿಂಹನ ಮೇಕೆನ? ಡ್ರೀಮ್ಲ್ಯಾಂಡ್ ಕಾಡಲ್ಲಿ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷವಾಗಿ ಜೀವಿಸ್ತಿದ್ವು. ಆ ಕಾಡಿನ ರಾಜನಾದ ಶೇರ್ ಖಾನ್ 2 ವರ್ಷದಿಂದ ಅವನ ಹೆಂಡತಿಯ ಜೊತೆನೆ ಜೀವಿಸ್ತಾ ಇದ್ದ. ಆದ್ರೂ ಇಲ್ಲಿನವರೆಗೂ ಅವ್ರಿಗೆ ಮಕ್ಕಳೇ ಆಗಿರ್ಲಿಲ್ಲ. ಒಂದಿನ ಸಾಯಂಕಾಲ ಒಂದು ಮೇಕೆ ಕಾಡೊಳಗಡೆ ಪಾಪ ಅಳ್ತಾ ನಡ್ಕೊಂಡ್ ಬರ್ತಾ ಇರುತ್ತೆ. ಆ ದೇವ್ರ ದಯೆಯಿಂದ ಈ ಕಾಡು ನನ್ಗೆ ಸಂತೋಷ ತರ ತನ್ಸತ್ತೆ. ಇಲ್ಲಿ ಕೂಡ ನಾನು ಸಂತೋಷವಾಗಿ ಇರಕ್ಕಾಗಿಲ್ಲ ಅಂತಂದ್ರೆ ಆ ದೇವ್ರೇ ನನಗೆ ಸಾವನ್ನು ಕೊಟ್ಬಿಡ್ಬೇಕು. ಅದು ಇನ್ನೂ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಾ ಇರತ್ತೆ. ಆಗ ಅದರ ಮುಂದೆ ಶೇರ್ ಖಾನ್ ಬರ್ತಾನೆ. ಅರೆ, ಒಂದು ಮೇಕೆ ನನ್ ಕಾಡಲ್ಲಿ. ನನ್ನ ಹೆಸರು ಚಿಂಕಿ. ಬ್ಲೂಲ್ಯಾಂಡ್ ಕಾಡಲ್ಲಿ ನಮ್ಮ ತಾಯಿಯ ಜೊತೆ ನಾನು ಜೀವಿಸ್ತಿದ್ದೆ. ಸ್ವಲ್ಪ ದಿನದ ನಂತರ ಅಮ್ಮ ತೀರ್ಕೊಂಡ್ಬಿಟ್ರು. ಅಲ್ಲಿ ನನ್ನ ಪ್ರಾಣಕ್ಕೆ ಪ್ರಮಾದ ಅಂತ ನನ್ಗರ್ಥ ಆಯ್ತು. ಮಾಂಸಾಹಾರಿ ಜಂತುಗಳು ನನ್ನನ್ನ ಸಾಯಿಸಿ ತಿನ್ಬೇಕು ಅಂತ ಅನ್ಕೋತಿದ್ವು. ನಾನು ಅಲ್ಲಿಂದ ತಪ್ಸ್ಕೊಂಡ್ ಬಂದ್ಬಿಟ್ಟೆ. ಆದ್ರೆ ನನ್ಗೇನ್ ಅನಿಸ್ತಿದೆ ಅಂದ್ರೆ ಎಷ್ಟು ದಿನ ಈ ತರ ತಪ್ಸ್ಕೊಂಡ್ ಓಡಕ್ಕಾಗತ್ತಂತ. ಅದ್ರಿಂದ ನಾನು ಯೋಚನೆ ಮಾಡ್ದೆ, ನಾನು ಯಾವ ಕಾಡಿಗೆ ಹೋದ್ರೂ ಅಲ್ಲೇ ಇರ್ತೀನಿ, ಇಲ್ಲ ಅಂದ್ರೆ ಅಲ್ಲಿನ ಜಂತುಗೆ ಆಹಾರ ಹಾಕ್ತೀನಿ. ನೀನು ಅನಾಥೇನಾ? ಅದರ ಕತೆ ಕೇಳಿ ಶೇರ್ ಖಾನ್ಗೆ ತುಂಬಾ ಪಾಪ ಅನ್ಸತ್ತೆ. ಬಾ ನನ್ ಜೊತೆ ಬಾ, ಭಯ ಪಡಬೇಡ. ನನ್ ಕಾಡಲ್ಲಿ ನಿನ್ನ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ. ಶೇರ್ ಖಾನ್ ಮೇಕೆನ ಕರ್ಕೊಂಡು ಗುಹೆಗೆ ಹೋಗ್ತಾನೆ. ಆಗ ಶೇರಿಣಿ ಮೇಕೆನ ನೋಡಿ ಸಂತೋಷ ಪಡ್ತಾಳೆ. ಅರೆ ಏನ್ರಿ, ಮೇಕೆನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಇವತ್ತು ಇದೇನಾ ನಮಗೆ ಆಹಾರ? ಅರೆ ಇಲ್ಲ ಇಲ್ಲ ರಾಣಿ, ನಾನಿದನ್ನ ಬೇಟೆ ಅಲ್ಲ, ಬದಲಿಗೆ ಮಗಳಾಗಿ ಕರ್ಕೊಂಡ್ ಬಂದಿದ್ದೀನಿ. ಏನ್ ಮಾತಾಡ್ತಿದ್ದೀರಾ ನೀವು? ಹಾ, ಇವತ್ತಿಂದ ಈಕೆ ನಮ್ಮಿಬ್ಬರ ಮಗಳು. ಭಗವಂತ ನಮ್ಗೆ ಮಕ್ಕಳಂತೂ ಕೊಟ್ಟಿಲ್ಲ, ಆದರೆ ನಮ್ಮ ಹತ್ರ ಈ ಅನಾಥ ಮೇಕೆನ ಕಳಿಸಿದ್ದಾನೆ. ಈಕೆನ ನಾವು ದತ್ತು ತಗೊಳ್ಳೋಣ. ಈಕೆ ಮತ್ತು ನಮ್ಮ ಜೀವನ ಪೂರ್ತಿ ಖುಷಿಯಿಂದ ತುಂಬ ಹೋಗುತ್ತೆ. ಅದು ಅನಾಥ ಎಂಬುವ ಮಾತು ಕೇಳಿದ ತಕ್ಷಣ ಶೇರಣಿಗೆ ಕೂಡ ಮನಸ್ಸೇ ಕರಗೋಗತ್ತೆ. ಮತ್ತೆ ಮಗಳಾಗಿ ಅವಳು ಸ್ವೀಕರಿಸ್ತಾಳೆ. ಶೇರ್ ಖಾನ್ ಮೇಕೆನ ಸ್ವೀಕರಿಸಿದ್ದಾನೆ ಅನ್ನೋ ವಿಷಯ ಎಲ್ಲರಿಗೂ ಕಾಡಲ್ಲಿ ಗೊತ್ತಾಗ್ಬಿಡುತ್ತೆ. ಎಲ್ಲಾ ಜಂತುಗಳು ಏನೇನೋ ಮಾತಾಡ್ಕೊಳಕ್ಕೆ ಶುರು ಮಾಡ್ತವೆ. ವಿಷಯ ಗೊತ್ತಾ ನಿನಗೆ? ಶೇರ್ ಖಾನ್ಗೆ ಮಕ್ಕಳಾಗುತ್ತಿಲ್ಲ, ಹಾಗಾಗಿ ಅವನು ಮೇಕೆನ ದತ್ತು ತಗೊಂಡ. ಒಂದ್ ವೇಳೆ ದತ್ತು ತಗೋಬೇಕು ಅಂದ್ರೆ ಆಗ ಸಾಕಷ್ಟು ಪ್ರಾಣಿ ಇತ್ತು. ಅವನ್ಗೆ ಮೇಕೆನೇ ದತ್ತು ತಗೋಬೇಕು ಅನ್ನಿಸ್ತ. ಒಂದ್ಸಲ ಮೇಕೆ ನದಿಯಲ್ಲಿ ನೀರ್ ಕುಡಿಯಕ್ಕಂತ ಹೋಗತ್ತೆ. ಆ ಸಮಯದಲ್ಲಿ ತೋಳ ಅಲ್ಲಿಗೆ ಬಂದ್ಬಿಡುತ್ತೆ. ಅರೆ ವಾ, ಇವತ್ತು ಒಂದು ಎಳೆ ಮೇಕೆ ತಿನ್ನೋಂತ ಅವಕಾಶ ಸಿಗ್ತಾ ಇದೆ. ಇವತ್ ನಂದು ಪಾರ್ಟಿ ಆಗೋಯ್ತು. ಅದು ಅದನ್ನ ಅಟ್ಯಾಕ್ ಮಾಡೋಣ ಅಂತ ಹೋಗುತ್ತೆ. ಆಗ ನರಿ ಬಂದು ಅದನ್ನ ತಡೆಯುತ್ತೆ. ಅರೆ ಅರೆ, ಏನ್ ಮಾಡ್ತಿದ್ಯಾ? ಅದು ಶೇರ್ ಖಾನಿನ ಮಗಳು. ಏನು ಒಂದು ಮೇಕೆನ? ಹಂಗಂತೇಳಿ ಆ ತೋಳ ನದಿ ಕಡೆ ಇರುವ ಮೇಕೆನ ನೋಡುತ್ತೆ. ಆಮೇಲೆ ಜೋರಾಗಿ ನಗತ್ತೆ. ಆದ್ರೆ ಒಂದು ಮೇಕೆ ಶೇರ್ ಖಾನ್ಗೆ ಮಗಳು ಹೇಗಾಗುತ್ತೆ? ಏನ್ ಜನ್ಮ ಕೊಡ್ಬೇಕಾದ್ರೆ ಸಿಂಹಿಣಿ ಒಳಗಡೆ ಮೇಕೆ ಆತ್ಮ ಹೊರಟೋಯ್ತಾ? ಅದನ್ ಕೇಳಿಸ್ಕೊಂಡು ಮೇಕೆಗೆ ತುಂಬಾ ಬೇಜಾರಾಗತ್ತೆ. ಒಂದ್ ವೇಳೆ ನಿಮ್ಗೆ ನನ್ನ ಈ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರೀತಿ ತೋರಿಸಿ, ಇದನ್ನ ಶೇರ್ ಮಾಡಿ. ಹಂಗಾಗಿ ಈ ಒಂದು ಸಂದೇಶವನ್ನು ಎಲ್ಲರಿಗೂ ಸೇರಿಸಿ ಮತ್ತು ಕಮೆಂಟ್ ಅಲ್ಲಿ ತಿಳಿಸಿ, ನೀವು ಕೂಡ ಯಾವುದಾದ್ರೂ ಅನಾಥರನ್ನ ಸ್ವೀಕರಿಸ್ತೀರಾ? ಆದ್ರೆ ಇನ್ನೂ ಅದು ಈ ಪ್ರಾಣಿಗಳ ಮಾತನ್ನು ಕೇಳುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳುತ್ತೆ. ಹಿಂಗೆ ಸ್ವಲ್ಪ ಸ್ವಲ್ಪ 1 ವರ್ಷ ಕಳೆದು ಹೋಗುತ್ತೆ. ಆಮೇಲೆ ಒಂದಿನ ಶೇರ್ ಖಾನ್ ಸಭೆಗೆ ಎಲ್ಲರನ್ನೂ ಕರೀತಾನೆ. ನನ್ ಮಗಳು ಚಿಂಕಿ ಮೇಕೆಯ ಸ್ವಯಂವರ ಆಗಲಿದೆ. ಎಲ್ಲ ಪ್ರಾಣಿಗಳಲ್ಲಿ ನಿವೇದನೆ ಇದೆ. ಅಕ್ಕಪಕ್ಕದ ಎಲ್ಲ ಕಾಡಿನಲ್ಲಿ ಈ ವಿಷಯವನ್ನ ತಿಳಿಸಿ. ಶೇರ್ ಖಾನಿನ ಈ ಒಂದು ಪ್ರಚಾರಣೆಯ ಬಗ್ಗೆ ಎಲ್ಲರೂ ಕೇಳಿಸ್ಕೊಂಡು ಸೈಲೆಂಟ್ ಆಗಿರ್ತಾರೆ. ಆದ್ರೆ ಅವನ ಬೆನ್ನಿನ ಹಿಂದ್ಗಡೆ ಎಲ್ಲರೂ ಚುಡಾಯಿಸಕ್ ಶುರು ಮಾಡ್ತಾರೆ. ತೋಬಾ ತೋಬಾ, ಅರೆ ಏನಾಗಿದೆ ನಮ್ಮ ರೋಜ ಶೇರ್ ಖಾನ್ಗೆ? ಮೊದಲು ಮೇಕೆನ ದತ್ತು ತಗೊಂಡ, ಈಗ ಕೈಯ ಸ್ವಯಂವರ ಮಾಡ್ತಾ ಇದ್ದಾನೆ. ಈಗಂತೂ ನನ್ಗೆ ಈ ಕಾಡಲ್ಲಿ ಇರೋಕ್ಕೂ ನಾಚಿಕೆ ಆಗ್ತಾ ಇದೆ. ಎಲ್ಲಾರು ಶೇರ್ ಖಾನ್ನ ಈ ರೀತಿ ಸುಮ್ನೆ ಚುಡಾಯಿಸ್ಕೊತಾ ಇದ್ರು.
ಆದ್ರೂ ಸಹ ಅವನ್ ಕೊಟ್ಟಿರುವ ಎಲ್ಲ ಕೆಲ್ಸ ಕೂಡ ಮಾಡ್ತಿದ್ರು. ಅರೇ ಸಂಭೂಹತಿ ನೀವು? ಹಾ ಗುರು, ನಮ್ಮ ರಾಜನ ಕಡೆಯಿಂದ ಒಂದು ವಿಶೇಷ ಸುದ್ದಿ ಇದೆ. ಅವರು ಸ್ವಲ್ಪ ದಿನದ ಹಿಂದೆ ಒಂದು ಮೇಕೆನ ದತ್ತು ತಗೊಂಡಿದ್ರು. ಈಗ ಅವರ ಸ್ವಯಂವರ ಇಟ್ಟಿದ್ದಾರೆ. ಒಂದ್ ವೇಳೆ ನಿಮ್ಮ ಕಾಡಲ್ಲಿ ಯಾವ್ದಾದ್ರು ಪ್ರಾಣಿಗೆ ಮದ್ವೆ ಮಾಡ್ಕೋಬೇಕು ಅಂದ್ರೆ ಆಗ ಸ್ವಯಂವರಕ್ಕೆ ಬರಬಹುದು. ಅರೆ ಆದ್ರೆ ಹುಡುಗಿ ಯಾರು? ಸಿಂಹನ ಮೇಕೆನ? ಅವರ ಕಾಡಿನಲ್ಲಿರುವ ಜಂತುಗಳು ಮಾತ್ರ ಅಲ್ಲದೆ ಪಕ್ಕದ ಕಾಡಿನ ಜಂತುಗಳು ಕೂಡ ಅವರನ್ನ ಚುಡಾಯಿಸಿ ನಗ್ತಾ ಇರುವ ವಿಷಯ ಗೊತ್ತಾಗಿದ ತಕ್ಷಣ ಶೇರನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ನಿನ್ನಿಂದಾನೇ ನಮ್ಮೆಲ್ಲರ ಬಗ್ಗೆ ಕಾಡಲ್ಲ ಎಲ್ಲರೂ ಬೈಕೋತಿದ್ದಾರೆ. ನೀನು ನನ್ನ ಮಗಳೇ ಅಲ್ಲ. ನೀನೇನ್ ಮಾತಾಡ್ತಾ ಇದೀಯ ಸಿಂಹಿಣಿ? ಈಕೆ ನಮ್ಮ ಮಗಳು, ಮತ್ತೀಕೆ ಸ್ವಯಂವರ ನಮ್ಮ ಕಡಲ್ಲೇ ಆಗುತ್ತೆ. ಈಗೀಕೆಗೆ ಒಂದು ಶಬ್ದನೂ ಹೇಳ್ಬೇಡ. ಅವರಿಬ್ಬರ ಮಧ್ಯೆ ಜಗಳ ಆಗತ್ತೆ. ಆದ್ರೂ ಕೂಡ ರಾಜಿ ಆಗಲಿಲ್ಲ ಶೇರ್ ಖಾನ್. ಸಾಯಂಕಾಲ ಸಮಯದಲ್ಲಿ ಆ ಕಾಡಲ್ಲಿ ಎಲ್ಲರಿಗೂ ಟ್ರೀಟ್ ಕೊಡ್ತಾರೆ. ಆಮೇಲೆ ಸ್ವಯಂವರದ ಸಮಯ ಬಂದಾಯ್ತು. ಮೇಕೆ ಒಂದ್ ಕಡೆ ನಿಂತ್ಕೊಂಡಿರುತ್ತೆ, ಮತ್ತೆ ಅದರ ಎದುರುಗಡೆ ಬೇರೆ ಜಂತುಗಳು ನಿಂತಿರುತ್ತೆ. ಮಗಳೇ, ಈ ಎಲ್ಲ ಗಂಡಸರಲ್ಲಿ ನೀನು ನಿನ್ನ ವರನನ್ನ ಹುಡ್ಕೋಬಹುದು. ಮೇಕೆ ಹೋಗಿ ನಿಂತ್ಕೊಂಡು ಎಲ್ಲರನ್ನ ನೋಡತ್ತೆ. ಆಮೇಲೆ ಹೀಗನ್ನತ್ತೆ, ನಿಮ್ಮ ಮೂವರಲ್ಲಿ ನಾನು ಕೇಳುವ ಪ್ರಶ್ನೆಗೆ ಯಾರು ಉತ್ತರ ನೀಡ್ತೀರೋ ಅವ್ರನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಅದ್ರಲ್ಲಿ ಎಲ್ಲರೂ ಸರಿ ಅಂತ ಒಪ್ಕೋತಾರೆ. ಒಂದ್ ವೇಳೆ ಯಾವ್ದಾದ್ರು ಅನಾಥ ಜಂತುವನ್ನ ನೋಡಿದ್ರೆ ನಾವು ಏನ್ ಮಾಡ್ಬೇಕು ಹೇಳಿ? ನನ್ನ ಪ್ರಕಾರ ನಾವು ಅದನ್ನ ಎಂತ ಜಾಗದಲ್ಲಿ ಇಡಬೇಕು ಅಂದ್ರೆ ಇಲ್ಲಿ ಆತನಿಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಆದ್ರಿಂದ ಆತನ ಜೀವನವನ್ನ ಆರಾಮಾಗಿ ಕಳಿಬಹುದು. ಅದಕ್ಕೆ ಕೆಂಪು ಮೇಕೆ ಬಾಯಿ ಮುಚ್ಕೊಂಡಿರುತ್ತೆ. ಬಿಳಿ ಮೇಕೆ ಹೇಳುತ್ತೆ, ನಾವು ಆತನನ್ನ ಎಷ್ಟು ಪ್ರೀತಿ ಕೊಡ್ಬೇಕು ಅಂದ್ರೆ ಆತನಿಗೆ ಅಪ್ಪ ಅಮ್ಮನ ನೆನಪು ಸಹ ಆಗ್ಬಾರ್ದು. ಯಾಕಂದ್ರೆ ಕೇವಲ ಊಟ ಮಾಡೋದ್ರಿಂದ ಜೀವನ ಕಳಿಯೋಕ್ಕಾಗಲ್ಲ. ಜೀವನದಲ್ಲಿ ನಮ್ಮವರು ಅಂತ ಇರೋದು ತುಂಬಾನೇ ಮುಖ್ಯ. ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ನಾನು ನಿನ್ನನ್ನೇ ಮದ್ವೆ ಆಗ್ತೀನಿ. ಅದನ್ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಹೇ 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 ಹೇ. ಆಮೇಲೆ ಮೇಕೆನ ತುಂಬಾ ಸಂತೋಷವಾಗಿ ಅವರು ಕಳ್ಸ್ಕೊಡ್ತಾರೆ. ಮತ್ತೆ ಶೇರ್ ಖಾನ್ ಮತ್ತೆ ಶೇರಿಣಿ ಇಬ್ಬರು ಒಬ್ಬಂಟಿಯಾಗಿರ್ತಾರೆ. ಸ್ವಲ್ಪ ದಿನದಲ್ಲಿ ಶೇರಿಣಿ ಒಂದು ಚಿಕ್ಕ ಮಗುವಿಗೆ ಜನ್ಮ ನೀಡುತ್ತೆ. ಅದನ್ನ ನೋಡಿ ಎಲ್ಲ ಜಂತುಗಳು ತುಂಬಾ ಸಂತೋಷ ಪಡ್ತವೆ. ನೀವೆಲ್ಲರೂ ಇದನ್ನ ಖಂಡಿತ ಅನ್ಕೊಳ್ತಾ ಇದ್ದೀರಾ, ನಾನ್ ಆ ಮೇಕೆನ ಯಾಕೆ ದತ್ತು ತಗೊಂಡೆ ಅಂತ. ಮತ್ತೆ ಈಗ ನಾವಿಬ್ರು ಅಪ್ಪ ಅಮ್ಮ ಹೇಗಾದ್ರಿ? ಮತ್ತೆ ಎಲ್ಲರೂ ಶೇರ್ ಖಾನ್ ಒಂಥರ ವಿಚಿತ್ರವಾಗಿ ನೋಡ್ತಿರ್ತಾರೆ. ಅವರ ಮನಸ್ಸಲ್ಲಿ ಕೂಡ ಅದೇ ಪ್ರಶ್ನೆ ಉಂಟಾಗಿದ್ಯೋ ಅಂತ. 2 ವರ್ಷದಿಂದ ಯಾವಾಗ ನಾನು ನನ್ನ ಬಡ ಸ್ನೇಹಿತನನ್ನ ಭೇಟಿಯಾಗಿ ವಾಪಸ್ ಬರ್ತಿದ್ದೆ, ಆಗ ನನಗೆ ತುಂಬಾ ಹಸಿವಾಗ್ತಿತ್ತು. ನಾನು ಬೇಟೆ ಆಡೋಣ ಅನ್ಕೊಂಡೆ. ಆದ್ರೆ ದೂರಕ್ಕೂ ಯಾವುದೇ ಬೇಟೆ ಸಿಗ್ಲಿಲ್ಲ. ಮತ್ತೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಊರಲ್ಲಿ ನನಗೊಂದು ಚಿಕ್ಕ ಮೇಕೆ ಕಾಣಿಸ್ತು. ನನಗೆ ತುಂಬಾನೇ ಹಸಿವಾಗಿತ್ತು. ಹಾಗಾಗಿ ನಾನು ಕೂಡಲೇ ಅದನ್ನ ಬೇಟೆಯಾಡ್ದೆ. ನನ್ನ ಹಸಿವನ್ನ ನೀಗಿಸ್ಕೊತಿರ್ಬೇಕಾದ್ರೆ ಆಗ ಅಲ್ಲಿ ಒಂದು ದೊಡ್ಡ ಮೇಕೆ ಬಂತು. ಮತ್ತೆ ನಾನು ಆ ಮೇಕೆನ ತಿನ್ನೋದನ್ನ ನೋಡಿ ಬಿಕ್ಕಿ ಅಳ್ತಾ ಇತ್ತು. ನನ್ನ ಒಬ್ಬಳೇ ಆದ ಮಗಳನ್ನು ನೀನು ಸಾಯಿಸ್ಕೊಂಡು ತಿಂದಿದ್ಯಾ. ಈ ಜನ್ಮದಲ್ಲಿ ನಿನ್ ತಂದೆನೇ ಆಗ್ಬಾರ್ದನ್ನೋ ಶಾಪ ನೀಡ್ತಿದ್ದೀನಿ. ನನ್ನ ಮಗಳನ್ನು ಸಾಯಿಸಿದಕ್ಕಾದ ಪ್ರಾಯಶ್ಚಿತವನ್ನು ನೀನ್ ಮಾಡೋವರೆಗೂ ನೀನು ಜನ್ಮದಲ್ಲಿ ತಂದೆನೇ ಆಗಲ್ಲ. ಇದನ್ನ ಕೇಳಿ ನನಗೆ ಅಲ್ಲೇ ಕುಸ್ತು ಬಿದ್ದಾಗ ಆಯ್ತು. ಯಾವಾಗ ನನಗೆ 1 ವರ್ಷದ ಮೇಲೂ ಮಕ್ಕಳಾಗ್ಲಿಲ್ಲ, ನನಗೆ ಅರ್ಥ ಆಯ್ತು ಇದೆಲ್ಲವೂ ಆ ಮೇಕೆ ತಾಯಿಯ ಶಾಪದ ಕಾರಣದಿಂದನೇ ಆಗ್ತಿದೆ. ಆದರೆ ನನಗಿದು ಅರ್ಥ ಆಗ್ತಾ ಇರಲಿಲ್ಲ, ನಾನು ಆ ಪಾಪದ ಪ್ರಾಯಶ್ಚಿತ್ತ ಹೇಗ್ ಮಾಡ್ಲಿ ಅಂತ. ಆಗ ನನಗೆ ಮೇಕೆ ಕಣ್ಣಿಗೆ ಬಿತ್ತು. ಮತ್ತೆ ಇದು ಹೇಳ್ತು ಇದು ಅನಾಥ ಅಂತ. ಆಗ ನಾನು ಅದನ್ನ ದತ್ತು ತಗೊಂಡೆ. ಮತ್ತೆ ಆಕೆಯನ್ನು ನನ್ನ ಮಗಳ ರೀತಿ ನೋಡಿಕೊಂಡು ಸ್ವಯಂವರ ನಡೆಸಿದೆ. ನನಗೆ ನಂಬಿಕೆ ಇತ್ತು ಇದೇ ನನ್ನ ಪಾಪದ ಪ್ರಾಯಶ್ಚಿತ ಅಂತ. ಮತ್ತೆ ಅದೇ ರೀತಿ ಆಯ್ತು. ಅದನ್ನ ದತ್ತು ತಗೊಂಡ್ಮೇಲೇನೆ ಸಿಂಹಿಣಿ ಗರ್ಭವತಿ ಆದ್ಲು. ಮತ್ತೆ ಆಕೆಯ ಸ್ವಯಂವರದ ನಂತರವೇ ನಾವಿಬ್ರು ತಂದೆ ತಾಯಿ ಆದ್ವಿ.
ಶೇರ್ ಖಾನ್ಗೆ ಬುದ್ಧಿ ಕೆಟ್ಟೋಗಿದೆ ಅಂತ ಎಲ್ಲಾ ಜಂತುಗಳು ಬೈತಿದ್ವಲ್ವಾ, ಈಗ ಅದೇ ಜಂತುಗಳೇ ಅವ್ರನ್ನ ತುಂಬಾ ಹೊಗಳಕ್ ಶುರು ಮಾಡ್ತವೆ. ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಚೆನ್ನಾಗ್ ಅರ್ಥ ಆಗತ್ತೆ. ಶೇರ್ ಖಾನ್ ಮತ್ತೆ ಶೇರಿನಿ ಅವರ ಮಗನಾದ ಶೇರು ಜೊತೆಗೆ ಅವರು ತುಂಬಾ ಸಂತೋಷವಾಗಿ ಜೀವನ ಸಾಗಿಸ್ತಾರೆ.